ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ, ಮೇಲ್ ಮಾಡಿದ್ರಿ, ದರ್ಶನ್ ಅವ್ರದ್ದು ಅಪ್ಡೇಟ್ ಕೊಡ್ತಾ ಇಲ್ಲ ಯಾಕೆ ಅಂತ. ದರ್ಶನ್ ಅವ್ರದ್ದು ಕೋರ್ಟ್ ಕೇಸ್ ಇರ್ಬೋದು ಅಥವಾ ಅವ್ರದ್ದು ಬೇಲ್ ರಿಲೇಟೆಡ್ ಇರ್ಬೋದು, ಎರಡದ್ದು ಅಪ್ಡೇಟ್ ಇದ್ರಲ್ಲಿ ಕೊಡ್ತೀನಿ. ಆ್ಯಕ್ಚುಲಿ ಕೋರ್ಟ್ ಒಳಗಡೆ ಏನು ಕೇಸ್ ನಡೀತಿದೆಯಲ್ಲ, ಅಲ್ಲಿ ವಿಚಾರಣೆಗಳು ಏನು ನಡೆಯುತ್ತೋ ಅದನ್ನು ನಾವು ಸ್ಟೋರಿ ಮಾಡಿ ಹಾಕಬಾರ್ದು ಅಂತ ಬೇರೆ ಇದೆ. ಹಾಗಾಗಿ ನಾನು ಸೈಲೆಂಟಾಗಿದ್ದೆ. ಕಂಪ್ಲೀಟಾಗಿ ಅಲ್ಲೆಲ್ಲ ಏನು ನಡೀತಾ ಇದೆ ಅಂತ ಅದನ್ನು ಹೇಳದೇ ಇದ್ರೂ ಯಾವತ್ತು ಹೋಯ್ತು ಅಂತ ಅದಕ್ಕೆ ರಿಲೇಟೆಡ್ ಹೇಳ್ತೀನಿ. ಅದ್ರ ಜೊತೆಗೆ ಮತ್ತು ದರ್ಶನ್ ಅವರು ಕೂಡ ಬೇಲ್ ಬೇಕು ಅಂತ ಅರ್ಜಿ ಹಾಕಿದ್ದಾರೆ, ಅದನ್ನು ನಿಮ್ಗೆ ಹೇಳ್ತೀನಿ, ಆಯಿತಾ. ಆ್ಯಕ್ಚುಲಿ ಏಪ್ರಿಲ್ 21ನೇ ತಾರೀಕು ದರ್ಶನ್ ಅವ್ರದ್ದು ಕೋರ್ಟ್ ಕೇಸ್ ಇತ್ತು. ಆವಾಗ PW ವಿಟ್ನೆಸ್ 10 ಇದಾರಲ್ಲ, ಅವ್ರದ್ದು ಕ್ರಾಸ್ ಎಕ್ಸಾಮಿನೇಷನ್ ನಡೀತು. ಅದಾದಮೇಲೆ ಏಪ್ರಿಲ್ 21 ಕೇಸ್ ಇದ್ದಿದ್ದ ದಿನ 27ನೇ ತಾರೀಕಿಗೆ ಮುಂದಕ್ಕೆ ಹಾಕ್ತಾರೆ. ಮುಂದಕ್ಕೆ ಹಾಕಿದ ದಿನವೂ ಕೂಡ ಏನು PW ಹತ್ತಿರ್ತಾರಲ್ಲ ಸಾಕ್ಷಿ, ಅವ್ರದ್ದೇ ವಿಚಾರಣೆ ನಡೀತಾ ಇರುತ್ತೆ. ಅದಾದಮೇಲೆ 28ಕ್ಕೆ ಮತ್ತೆ ಹೇಗೇನು ಕೋರ್ಟ್ ಕೇಸ್ ಹೋಗುತ್ತೆ, ಅಂದರೆ ಅದರ ನೆಕ್ಸ್ಟ್ ಡೇಗೆ, ಅಂದರೆ ನಿನ್ನೆ ಕೂಡ ಕೋರ್ಟ್ ಕೇಸ್ ಇರುತ್ತೆ ಅವ್ರದ್ದು. ಸೊ ನಿನ್ನೆನೂ ಕೂಡ ವಿಚಾರಣೆ ನಡೆಯುತ್ತೆ. ಅದಾದಮೇಲೆ ಮೇ 12ನೇ ತಾರೀಕು ಕೇಸ್ನ ಮುಂದಕ್ಕೆ ಹಾಕಿದ್ದಾರೆ. ಸೊ ನೆಕ್ಸ್ಟು ಕೋರ್ಟ್ ಕೇಸು ಮೇ 12ಕ್ಕೆ ಹೋಗುತ್ತೆ. ಅದಾದಮೇಲೆ ಇವಾಗ ನಾನು ನೀವು ಯಾವಾಗಲೂ ಕೇಳ್ತಾ ಇದ್ದೆ ದರ್ಶನ್ ಅವ್ರು ಯಾವಾಗ ಹೊರಗೆ ಬರ್ತಾರೆ ಅಂತ. ಅವರು ಯಾವಾಗ ಹೊರಗೆ ಬರ್ತಾರೆ ಅಂತ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ, ಅವ್ರು ಇನ್ನೂ ಬೇಲ್ಗೆ ಅರ್ಜಿ ಹಾಕಿರಲಿಲ್ಲ. ಬಟ್ ಇವಾಗ ದರ್ಶನ್ ಅವರು ಬೇಲ್ಗೋಸ್ಕರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಹೌದು, ಅಷ್ಟೇ ಅಲ್ಲ, ಈ ಬೇಲ್ಗೆ ಸಂಬಂಧಪಟ್ಟಂತೆ ಹಾಕಿರುವಂತಹ ಅರ್ಜಿ ವಿಚಾರಣೆ ಮೇ 4ನೇ ತಾರೀಕಿಗೆ ಬರುತ್ತೆ. ಸೊ ಮೇ 4ನೇ ತಾರೀಕು ನಿಜವಾಗ್ಲೂ ಕ್ಯೂರಿಯಾಸಿಟಿ ಹುಟ್ಟಿಸೋವಂಥದ್ದು ಏನಾಗುತ್ತೆ ಅಂತ. ಆಬ್ವಿಯಸ್ಲಿ ದರ್ಶನ್ ಅವರ ಪರ ವಕೀಲರು ಒಂದು ಪ್ರಬಲವಾದಂತಹ ವಾದವನ್ನು ಮಂಡಿಸ್ತಾರೆ. ಬಿಕಾಸ್ ತುಂಬ ದಿನದಿಂದ ಅವರು ಜೈಲಲ್ಲಿದ್ದಾರೆ. ಮತ್ತು ಅವ್ರು ಜೈಲಲ್ಲಿದ್ದಂತಹ ಅವರ ನಡವಳಿಕೆ ಹೇಗಿತ್ತು, ಮತ್ತು ಈ ಸಂದರ್ಭದಲ್ಲಿ ಈ ಪ್ರಕರಣದ ಈಗಿನ ಸ್ಥಿತಿಗತಿಗಳೇನಿದು ಅದನ್ನೆಲ್ಲ ನೋಡಿಕೊಂಡು ಜಾಮೀನು ಕೊಡಿ ಅಂತ ದರ್ಶನ್ ಅವರ ಪರ ವಕೀಲರು ವಾದ ಅಂತೂ ಮಾಡೇ ಮಾಡ್ತಾರೆ. ಸೊ ನೀವು ಕೇಳ್ಬೋದು, ದರ್ಶನ್ ಅವ್ರಿಗೆ ಈ ಬಾರಿ ಬೇಲ್ ಸಿಗುತ್ತಾ ಅಂತ. ನನಗೇನೋ ಅನಿಸುತ್ತೆ, ಸಿಗುತ್ತೇನೋ ಅಂತ ಅನಿಸುತ್ತೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಆಲ್ಮೋಸ್ಟ್ ತುಂಬ ಜನದ್ದು ಸಾಕ್ಷಿ ವಿಚಾರಣೆ ನಡೀತಾ ಇದೆ. ಅದರಲ್ಲೂ ಮೇಜರಾಗಿ ಯಾರ್ಯಾರಿದ್ರು ಅವ್ರದ್ದೆಲ್ಲ ಒಂದಷ್ಟು ಜನದಂತೂ ಆಗೋಗಿದೆ. ಸೊ ಇವ್ರಿಗೆ ಬೇಲ್ ಏನಕ್ಕೆ ಕೊಡ್ತಿರ್ಲಿಲ್ಲ ಅಂದರೆ ಸಾಕ್ಷಿ ನಾಶಪಡಿಸ್ಬೋದು ಅನ್ನೋ ಒಂದು ಆತಂಕ ಇತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಕೋರ್ಟ್ ಇದು ಮಾಡ್ತಾಯಿತ್ತು. ಇವಾಗ ಒಂದಷ್ಟು ಜನದ್ದು ಸಾಕ್ಷಿ ವಿಚಾರಣೆ ಆಗಿರೋದ್ರಿಂದ ಈ ಸಲ ಸಕಾರಾತ್ಮಕವಾಗಿ ಕೋರ್ಟ್ ಸ್ಪಂದಿಸ್ಬೋದೇನೋ ಅಂತ ಅನಿಸುತ್ತೆ. ಆಮೇಲೆ ನಿಮಗೆ ಗೊತ್ತಿರೋ ಹಂಗೆ ಈಗಾಗಲೇ ಟ್ರಯಲ್ ಕೂಡ ಪ್ರಾರಂಭವಾಗಿದೆ, ನಡೀತಾ ಇದೆ. 8 ತಿಂಗಳಲ್ಲಿ ಒಂದು 15 ಜನದ್ದು ಅಷ್ಟು ಜನದ್ದು ಸಾಕ್ಷಿ ವಿಚಾರಣೆ ಆಗಿದೆ. ಈ ಒಂದು ಪ್ರಕರಣದಲ್ಲಿ ಇಲ್ಲ ಅಂದರೂ ಒಂದು 273 ಜನದ್ದು ಸಾಕ್ಷಿ ಇದೆ. ಇನ್ನು ಅವ್ರದ್ದುಗಳದ್ದು ಕೂಡ ಸಾಕ್ಷಿ ವಿಚಾರಣೆ ಮಾಡಬೇಕು. ಇನ್ನು ಉಳ್ದವ್ರದ್ದೆಲ್ಲ ವಿಚಾರಣೆ ಮಾಡ್ತೀನಿ ಅಂದರೆ ವರ್ಷಗಳೇ ಆಗುತ್ತೋ ಏನೋ ಗೊತ್ತಿಲ್ಲ. ಇನ್ನೂ ಅಷ್ಟು ಜನದಿದೆ ಆ್ಯಕ್ಚುಲಿ. ಈಗ ದರ್ಶನ್ ಅವರು ಈಗಾಗಲೇ ನಾನು ಹೇಳ್ದಂಗೆ ಮಧ್ಯಂತರ ಜಾಮೀನು ಕೋರಿ ಅರ್ಜಿನ ಸಲ್ಲಿಸಿದ್ದಾರೆ. ಸೊ ಮೇ 4ನೇ ತಾರೀಕು ಏನಾಗುತ್ತೆ, ಯಾವ ರೀತಿ ವಾದ ಮಾಡ್ತಾರೆ, ಏನು ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ನಿಜವಾಗ್ಲೂ ಒಂದು ಕುತೂಹಲ ಮೂಡಿಸಿದೆ. ನನಗೆ ಕೇಳಿದ್ರೆ ಬಹುಶಃ ಈ ಬಾರಿ ಅವರಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ಬೋದೇನೋ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.